ಇವತ್ತು ನಮ್ಮ ಮನೆಯವರು ಮಾಗಡಿ ರೋಡಿಗೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಹೊಸ ರೋಡ್ ಇನಾಗ್ರೇಷನ್ ಆಗಿದೆಯಂತೆ, ಹೊಸ ರೋಡನ್ನು ಬಿಟ್ಟಿದ್ದಾರಂತೆ, ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ. ಹೋಗ್ತಾ ಇದ್ದೀವಿ ಕಾರಲ್ಲಿ. ನೋಡಿ ಮನೆಯವರು ಹಾಯ್ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಹೊಸ ರೋಡ್ ನೋಡೋಣ ಅಂತ. ಮನೆಯವರು ಅಂದಿದ್ರು ಹೋಗೋಣ ಬನ್ನಿ ಅಂತ. ನಾವು ರೆಡಿ, ಎಲ್ಲದಕ್ಕೂ ರೆಡಿ. ಹೇಳೋತ್ತೆ ಕಿತ್ತೋಡ ನಮ್ಗೆ ಅಲ್ವಾ ರೀ? ಬಂದ್ವಿ ಅಷ್ಟೇನೆ. ಹೌದು, ಎಲ್ಲದಕ್ಕೂ ರೆಡಿ ಇರಬೇಕು, ಎಲ್ಲ ಕೆಲಸಕ್ಕೂ ರೆಡಿ ನಾವು. ಇವಳಿಲ್ಲ ಇಲ್ಲ ಫ್ರೆಂಡ್ಸ್, ಇವಳಿಲ್ಲ, ನಾವೆಲ್ಲ ರೆಡಿ, 3 ಜನ ರೆಡಿ ಇರ್ತೀವಿ ಯಾವುದಕ್ಕೂ. ಓಕೆ, ಈಗ ಹೊಸ ರೋಡ್ ತೋರಿಸ್ತೀನಿ. ಹಾಗೆ ಹೊರಗಡೆ ಲಂಚ್ ಇವತ್ತು. ಮಜಾ ಅಂದ್ರೆ ಹಾಗೆ ಮಜಾ ಮಾಡಲ್ಲ ಫ್ರೆಂಡ್ಸ್. ಓದೋ ಟೈಮಲ್ಲಿ ಮಕ್ಳನ್ನ ಕೂಡಿಸ್ಬಿಟ್ಟು ಓದಿಸ್ತೀವಿ. ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ಬೇಕು ಅವೆಲ್ಲ ಮಾಡ್ತೀವಿ ಫ್ರೆಂಡ್ಸ್. ಎಲ್ಲ ಕೆಲಸನೂ ಮಾಡ್ತೀವಿ. ಅದರಿಂದ ವೀಕೆಂಡ್ಸ್ ನಾನು ಮನೆಯಲ್ಲೇ ಇರ್ತೀನಿ. ಹಾಗಾಗ್ಬಿಟ್ಟು ನನಗೆ ವಾರದಲ್ಲಿ 1 ದಿನ 2 ಡೇಸ್ ಏನು ಹೊರಗಡೆ ಹೋಗಲಿ ಅಂತ ಪಾಪ ಮನೆಯವರು ಕರ್ಕೊಂಡು ಹೋಗ್ತಾರೆ, ಒಳ್ಳೊಳ್ಳೆ ಪ್ಲೇಸ್ಗಳನ್ನು ತೋರಿಸ್ತಾರೆ. ಹಾಗೆಯೇ 1 ದಿನ ಹೊರಗಡೆ ಲಂಚ್ ಮಾಡ್ತೀವಿ. ಲಂಚೋ ಡಿನ್ನರು ಅಥವಾ ಮನೇಲಿ ತರಿಸ್ಕೊಡೋದು ಆ ಥರ ಎಲ್ಲ ಮಾಡ್ತಾ ಇರ್ತೀವಿ. ಸ್ವಲ್ಪ ಚೇಂಜ್ ಅಷ್ಟೇ. ಇನ್ನು ಹೊಸ ರೋಡ್ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದೇ ರೋಡು, ಹೌದು ಹೊಸ ರೋಡು. ಮಾಜಿ ಮುಖ್ಯಮಂತ್ರಿ ಶ್ರೀ SM ಕೃಷ್ಣ ರಸ್ತೆಗೆ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಹೊಸ ರೋಡ್ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಈ ಕಡೆ ತೋರಿಸ್ತೀನಿ. ಇಲ್ಲಿ ಹೇಗಿದೆ ಮಕ್ಕಳ? ಸೂಪರ್. ನಿಮ್ಮ ಪಪ್ಪ 60 ಮೇಲೆ ಹೊಡಿತಿದ್ದ, 60 ಹಾಕ್ಬಿಟ್ಟು ಹೊಡಿತಿದ್ದಾರೆ. 60 ಆಗೋಯ್ತಲ್ಲ, 60 ನೋಡಿ ಫ್ರೆಂಡ್ಸ್, 60 ಸ್ಪೀಡಲ್ಲಿ ಹೊಡಿತಿದ್ದಾರೆ. ಸಾರಿ, ನಾನು 60 ಅರ್ಥ ಆಗಿಲ್ಲ ಅಲ್ಲ? ನಮ್ಗೆ ಅರ್ಥ ಆಗಲ್ಲ ಬಿಡಿ. ಇದು ಏಜ್ ಅಲ್ಲಮ್ಮ, ಇದು ಆಲ್ಕೋಹಾಲ್ ಕುಡಿದು ಬಿಟ್ಟು ಹೊಡಿತಾರಲ್ಲ, 60 ಪೆಗ್ ಅಂತಾರಲ್ಲ. ಪಾಪ ನಿಮ್ ಪಪ್ಪ. ಚೆನ್ನಾಗಿದೆ ಫ್ರೆಂಡ್ಸ್, ರೋಡ್ ಚೆನ್ನಾಗಿದೆ. ಒಳ್ಳೆ ಸಾಂಗ್ಗಳು ಹಾಕಿ ಹೊಡಿಬೇಕು ರೋಡಲ್ಲಿ ಹೋಗ್ಬೇಕು. ಈ ಕಾಪಿ ರೈಟ್ ಬರುತ್ತೆ, ಅದಕ್ಕೆ ವಾಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ದೊಡ್ಡ ರೋಡು. 3-4 ಕಡೆ ದಾರಿ ಮಾಡಿದ್ದಾರೆ. ಎಲ್ಲಿ ಕನೆಕ್ಟ್ ಆಗತ್ತೆ ರೀ? ಮೈಸೂರು ಎಕ್ಸ್ಪ್ರೆಸ್ ರೋಡ್, ಮೈಸೂರು ಎಕ್ಸ್ಪ್ರೆಸ್ ರೋಡ್ ಅಂತೆ. ಚೆನ್ನಾಗಿದೆ, ಚೆನ್ನಾಗಿದೆ. ವಿಂಡೋ ಹಾಕುವ. ಸ್ಮೂತ್ ರೋಡ್, ಹೌದೌದು. ಇವಾಗ ನಾವು ಮೈಸೂರಿಗೆ ಹೋಗ್ತಿದ್ದೀರಾ? ಇಲ್ಲ ಇಲ್ಲ, ನೋಡಿ ಫ್ರೆಂಡ್ಸ್, ಫುಲ್ ರೋಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಒಳ್ಳೆ ರೋಡು. ಇಲ್ಲಿಂದ ಮೈಸೂರಿಗೆ ಹೋಗ್ಬಹುದಾ? ಹೌದಾ? ಈ ರೋಡಿಂದ ನೋಡಿ ಮೈಸೂರು ರಸ್ತೆ, ಕನ್ನಹಳ್ಳಿ, ಸೀಗೆಹಳ್ಳಿ ಎಲ್ಲ ಬರ್ದಿದ್ದಾರೆ ಫ್ರೆಂಡ್ಸ್. ಸಖತ್ತಾಗಿದೆ ನೋಡಿ. ಸ್ಕೈ ನೋಡಿ ಎಷ್ಟು ಚೆನ್ನಾಗಿದೆ, ಆಕಾಶ. ಹೌದೌದೌದು. ಆಮೇಲೆ ಕಾರ್ ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕು, ಹೊಡಿಬೇಕು ಅಂದ್ರೆ ಈ ರೋಡಲ್ಲೂ ಬರ್ಬಹುದು ಅಲ್ವಾ? ನೋಡಿ ಇಲ್ಲೆಲ್ಲ ನೋಡಿ, ಸೂಪರ್. ಕ್ರಿಕೆಟ್ ಆಡ್ಬೋದಂತೆ. ಜಾಸ್ತಿ ಟ್ರಾಫಿಕ್ ಇಲ್ಲ, ಗಾಡಿಗಳೇ ಇಲ್ಲ. ಇಲ್ಲ. ನಮ್ಮ ಮುಂದೆ ಖಾಲಿ 4 ಗಾಡಿ ಇದೆ.
ATಯಲ್ಲಿ ಹಾಕ್ಬಿಟ್ಟು ಹೊಡಿತಿದ್ದಾರೆ ಫ್ರೆಂಡ್ಸ್. 80 ಸ್ಪೀಡಲ್ಲಿ ಹೊಡಿತಿದ್ದಾರೆ. ಗೊತ್ತಾಗ್ತಿಲ್ಲ ಅಲ್ಲ? ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಕಟ್ಕೋ, ಟಿಪ್ ಹಾಕೋ ಅಷ್ಟೇ. ಅರೆ ಬಾಬ್ರೆ. ಸಾಜನ ಧೀರೆ ಧೀರೆ ಸಾಜನ. ಇಲ್ಲಿ ನೋಡಿ, ಈ ಥರ ಮರಗಳು ನೋಡಿ, ತೆಂಗಿನ ಮರಗಳು ಅಲ್ವಾ? ಇರ್ಬೇಕಪ್ಪ, ಗಿಡ ಮರ ಎಲ್ಲ ಇರಬೇಕು. ಅವಾಗ್ಲೇ ಗಾಳಿಗಳು ಬರುತ್ತೆ, ಚೆನ್ನಾಗಿ ಗಾಳಿ ಬರುತ್ತೆ. ಮೈಸೂರು ರೋಡಿಗೆ ಲಿಂಕ್ ಆಗುತ್ತೆ. 10 ಕಿಲೋಮೀಟರ್ ಅಂತೆ ಫ್ರೆಂಡ್ಸ್. ವಾವ್, ನೋಡಿ ಏನು ಚೆನ್ನಾಗಿದೆ ನೋಡಿ. ನೋಡಿ ನೋಡಿ, ಹೌದೌದು, ಏನು ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಅದೇ ನಾನು ತೋರಿಸ್ತಾ ಇದ್ದೀನಿ. ಯಾವ ಸೈಡ್, ರೈಟಾ ಲೆಫ್ಟಾ? ಹೌದಾ? ರಾತ್ರಿ ಹೊತ್ತಿಗೆ ಲೈಟ್ ಎಲ್ಲ ಇರತ್ತಾ? ಒಂದ್ಸಲ ನೈಟ್ ಬರ್ಬೇಕು ರೀ, ನೈಟ್ ಒಂದ್ಸಲ ಬರ್ಬೇಕು. ಹೌದು ಹೌದು, ನಿಮ್ಮ ಪಪ್ಪ ಕರ್ಕೊಂಡು ಬರ್ತಾರೆ ಬಿಡು. ನಮ್ಮ ಮನೆಯವರಿಗೂ ಇಷ್ಟ ಇವೆಲ್ಲ, ಈ ತರ. ನಮ್ಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ನಮ್ಮ ಮಕ್ಕಳು ಚಿಕ್ಕವರು ಇದ್ದಾಗ್ಲೂ ಒಂದು 4 ಮಂತ್ಸ್ ಇಂದನೂ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ತಗೊಂಡು ಹೋಗಿದ್ದೀವಿ, ಟ್ರಾವೆಲ್ ಮಾಡಿದ್ದೀವಿ. ಚಿಕ್ಕ ಮಕ್ಕಳಿಂದ ಇಬ್ಬರಿಗೂ ಅಷ್ಟೇ. ಇಬ್ಬರದು ಕಿರಿಕಿರಿ ಇರ್ಲಿಲ್ಲ ಪಾಪ, ಸೈಲೆಂಟ್ ಆಗಿರ್ತಿದ್ರು, ಇನ್ನೋಸೆಂಟ್. ನಿಜವಾಗ್ಲು ಇಲ್ಲ ಇಲ್ಲ, ನಮ್ಮ ಇಬ್ಬರು ಮಕ್ಕಳು ಕಯ್ಯಪಯ್ಯ ಅನ್ನೋದು, ಅಳೋದು ಅವೆಲ್ಲ ಯಾವುದನ್ನೇ ಮಾಡಿಲ್ಲ ಪಾಪ. ಸೈಲೆಂಟ್ ಆಗಿರ್ತಿದ್ರು. ಒಂದು ಟೈಮಿಗೆ ಹೊಟ್ಟೆಗೆ ಹಾಕಿದ್ರೆ ಆಗಿತ್ತು ಅಷ್ಟೇ. ನಾನು ಹೋಗ್ತಾ ಎಲ್ಲ ತಗೊಂಡು ಹೋಗ್ತಾ ಇದ್ದೆ ರೆಡಿ ಮಾಡಿಕೊಂಡು. ಆವಾಗ ಟೈಮಿಗೆ ಹೊಟ್ಟೆಗೆ ಹಾಕಿಬಿಟ್ರೆ ಒಂಚೂರು ಸೌಂಡ್ ಇಲ್ಲ ಪಾಪ, ಸೈಲೆಂಟ್ ಆಗಿರ್ತಿದ್ರು. ಈಗಲೇ ಸ್ವಲ್ಪ ಕಿಚ್ ಕಿಚ್ ಮಾಡ್ತಾರೆ ಇಬ್ರು. ಮಾಡ್ತಾರೆ ಫ್ರೆಂಡ್ಸ್. ಅದು ಜಾಸ್ತಿ ಇಲ್ಲ, ಚಿಕ್ಕ ಪುಟ್ಟ ಪಾಪ. ಹೇಳಿದ ಮಾತು ಕೇಳ್ತಾರೆ. ಮಕ್ಕಳು ಹೇಳಿದ ಮಾತು ಕೇಳಬೇಕು ಯಾವಾಗ. ನೋಡಿ ಫ್ರೆಂಡ್ಸ್, ನಮ್ಮ ರಚನಾ ವ್ಯೂ ಎಂಜಾಯ್ ಮಾಡ್ತಿದ್ದಾಳಂತೆ ನೋಡಿ, ಮಲಗಿಬಿಟ್ಟು ನೋಡಿ. ಇದು ಸ್ವಾತಿ ಆಂಧ್ರ ಕ್ಯೂಸಿನ್. ನೋಡಿ ಫ್ರೆಂಡ್ಸ್, ಆಂಧ್ರ ಸ್ಟೈಲ್ ಊಟ ಮಾಡೋಣ ಅಂತ. ನೋಡಿ ನಮ್ಮ ಸ್ವೀಟಿ ನೋಡಿ, ಚೆನ್ನಾಗಿದೆ, ಹೋಟೆಲ್ ಚೆನ್ನಾಗಿದೆ. ಇದು ಸ್ವಾತಿ ಆಂಧ್ರ ಸ್ಟೈಲ್ ಕ್ಯೂಸಿನ್. ಅದೇನದು ಕ್ಯೂಸಿನ್? ಅದು ಆಂಧ್ರ ಕ್ಯೂಸಿನ್ ಅಲ್ವಾ? ಓಕೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಿರೋದು. ಇದು ನಮ್ಮ ನಾಗರಬಾವಿ ಹತ್ರ ಬರುತ್ತಿದ್ದು. ಈ ಪೂಮಾ ಎಲ್ಲ ಇದೆಯಲ್ಲ, ಆ ಕಡೆ ಬರುತ್ತೆ. ಓಕೆ, ಈಗ ಏನೇನು ತೊಗೊಳ್ತೀವಿ ಅಂತ ತೋರಿಸ್ತೀವಿ ಫ್ರೆಂಡ್ಸ್. ಮಜ್ಜಿಗೆ ಮೆಣಸಿನ್ಕಾಯಿ, ಆಮೇಲೆ ಉಪ್ಪಿನಕಾಯಿ ಚೆನ್ನಾಗಿದೆ ಅಲ್ವಾಪ್ಪ? ಚೆನ್ನಾಗಿದೆ ಅಲ್ಲ? ನೋಡಿ, ನನ್ನ ಮನೆಯಲ್ಲೂ ಏನದು, ಇದಕ್ಕೇನಂತಾರೆ ಇದಕ್ಕೆ ರೀ? ಇದೇನಿದು? ಗೋಂಗೂರ ಅಂತೆ ಫ್ರೆಂಡ್ಸ್. ಸ್ವಾತ್ ಒಂದ್ಸಲ ಬಂದು ಟ್ರೈ ಮಾಡಿ.
ಫ್ರೆಂಡ್ಸ್ ಬಾಳೆ ಎಲೆ ಊಟ ತೋರಿಸು ನೋಡಿ. ಈಗ ಡಯಟ್ ಕೋಕಿಗೆ ಒಂದು ಸರಿ ಇವಳು ಮಾಡ್ತಾಳೆ. ಆಗತ್ತಾ? ಫಸ್ಟ್ ಆಗುತ್ತೆ ಸ್ವಲ್ಪ ಹುಷಾರು. ಲೈಕ್ ಬ್ಯಾಕ್ ಟು ದ ಓಜಿ ನೇಲ್ ಸೋ ಇದಾದ ಕಷ್ಟ. ನಾನು ತೆಗಿಲ್ಲ, ಬೇಡ ನಾವು ತೆಗಿತೀವಿ. ಟೇಸ್ಟ್ ನಾನು ಮಾಡ್ತೀನಿ ಕೊಡು ಫಸ್ಟ್. ನಾನು ಫಸ್ಟ್ ಹಾಂ, ಬೇಬಿ ಕಾರ್ನ್ ಮಂಚೂರಿ ಅಲ್ವನ್ರಿ? ಬೇಬಿ ಕಾರ್ನ್ ಮಂಚೂರಿಯನ್ ಟೇಸ್ಟ್ ಆಗಿದೆ, ಚೆನ್ನಾಗಿದೆ ಅಲ್ಲ? ಟೇಸ್ಟ್ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ ಅಲ್ಲ? ಫ್ಲೇವರ್ಫುಲ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ ಅಲ್ವಾ? ನೋಡಿ ಎಲೆನೇ ಖಾಲಿ. ಖಾರ ಇಲ್ಲ, ಉಪ್ಪಿನಕಾಯಿ ಚೆನ್ನಾಗಿದೆ ಅಲ್ಲ? ಖಾರ ಇಲ್ಲ ತುಂಬ. ಆಂಧ್ರ ಸ್ಟೈಲ್ ಖಾರ ಇಲ್ಲ. ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಮಾಡಿದ್ದಾರೆ ಅವರು, ಅಷ್ಟೊಂದು ಖಾರ ಇಲ್ಲ. ಚೆನ್ನಾಗಿದೆ ಅಲ್ವಾ ರಚನಾ? ಅಲ್ಲ, ನಮ್ಮ ರಚನನ ಹತ್ರ ತಿನ್ನೋಕ್ಕಾಗಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ ರಚನಂದು. ಇಲ್ಲ ಇಲ್ಲ ಇಲ್ವಾ? ಇದು ಕುಡಿತಿದ್ದೆ. ಬಟರ್ ಕುರ್ಚಿ ಆಗಿದೆ. ಮಶ್ರೂಮ್ ಸಾರಿ, ಅದು ನಾನು ಬಿರಿಯಾನಿ ಮಾಡಿ ಮಶ್ರೂಮ್ ಗ್ರೇವಿ, ಅದು ಕಡಾಯಿ ಅಲ್ವಾ? ಹೇಗಿದೆ ಪ್ರಣತಿ? ಓಕೆ ಫ್ರೆಂಡ್ಸ್, ಇದು ಮ್ಯಾಂಗೋ ಮಲಾಯಿ ರೋಲ್, ಲಿಚ್ಚಿ ಮಲಾಯಿ ರೋಲ್. ಫ್ರೆಂಡ್ಸ್, ಇದು ಮ್ಯಾಂಗೋ ಮಲಾಯಿ ರೋಲ್ ಅಂತ, ತುಂಬ ಚೆನ್ನಾಗಿದೆ ಟೇಸ್ಟಲ್ಲಿ. ಆ ಲಿಚ್ಚಿನೂ ಅಷ್ಟೇ, ಲಿಚ್ಚಿ ಎಲ್ಲ ಮೇಲಿಂದ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಇದನ್ನು ಟೇಸ್ಟ್ ಮಾಡಿ. ಸ್ವಾತಿ ಆಂಧ್ರ ಸ್ಟೈಲ್, ನಾಗರಬಾವಿ, ಈ ಪೂಮಾ ಪಕ್ಕದಲ್ಲೇ ಇರೋದು ಇದು. ಹಾಂ, ಕೆಂಗುಂಟೆನಾ? ಕೆಂಗುಂಟೆ. ಸ್ವಾತಿ ರಿಂಗ್ ವ್ಯೂ ಅಂತ. ಫುಡ್ ಚೆನ್ನಾಗಿದೆ, ಆಮೇಲೆ ಸ್ಟಾಫು ಫುಲ್ ಫ್ರೆಂಡ್ಲಿ ಆಗಿದ್ದಾರೆ. ಹಾಂ, ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ಬೇಕಂತೆ ನೋಡಿ. ಎಲ್ಲಿದೆಯಪ್ಪ ಐಸ್ ಕ್ರೀಮ್? ಎಲ್ಲಿದೆ? ಹಾಂ, ಇಲ್ವಾ? ಫ್ರೆಂಡ್ಸ್, ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಂತೆ, ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದೀವಿ. ರಚನಾಗ ಒಳ್ಳೆ ಸಿಗ್ಬೇಕಂತೆ. ಹಾಂ, ಅಪ್ಪಂಗೆ ಟೆಂಡರ್ ಕೋಕೋನಟ್. ನಿಮಗೆ ಯಾವ್ದು ಬೇಕು ಹೇಳು, ಅಂಕಲಿಗೆ ಹೇಳು, ಅಣ್ಣಂಗೆ ಹೇಳು. ಅಣ್ಣ ಅನ್ನು, ಅಂಕಲ್ ಅನ್ಬೇಡ, ಸಾರಿ. ನೋಡಿ ಫ್ರೆಂಡ್ಸ್, ಇದು ಮಿಸ್ಟರ್ ಕೂಲ್ ಐಸ್ ಕ್ರೀಮ್ ಶಾಪ್. ಟೆಂಡರ್ ಕೋಕೋನಟ್ ಒಂದು ನಿಮಗೆ ನೋಡಿ. ನನಗೆ ಫಾರೆಸ್ಟ್ ಇದೆ, ಬೇಡ. ನನಗೂ ಟೆಂಡರ್ ಕೋಕೋನಟ್ ಚೆನ್ನಾಗಿರತ್ತಾ? ಸೀತಾಪ್ ಚೆನ್ನಾಗಿರತ್ತಾ? ಫಾಸ್ಟ್ ಮೂವಿಂಗ್ ಯಾವುದು ಸರಿ? ಹಾಂ, ನಾನು ಒಂದು ಸೀತಾಫಲ ಕೊಡಿ. ಓಕೆ, 3 ಆಯಿತು. ಮತ್ತೆ ಇಲ್ಲಿ ಬಂದರೆ ನೋಡಿ ಫ್ರೆಂಡ್ಸ್, ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ. ಯಾವ್ದು ಬೇಕು? ಯಾವುದು? ರೋಲ್ ಐಸ್ ಕ್ರೀಮ್. ಯಾವ್ದು ಅದರಲ್ಲಿ ಯಾವ್ದು ಬೇಕು ಹೇಳು? ಅದರಲ್ಲಿ ಯಾವುದಂತ ಹೇಳು. ಬ್ಲೂಬೆರಿ ಚೆನ್ನಾಗಿದೆಯಾ ಸರ್? ಬ್ಲೂಬೆರಿ ಚೆನ್ನಾಗಿದೆಯಾ? ವಾಲ್ 150ನಾ ಸರ್ ಅದು? ಓಕೆ, ಈ ರೋಲ್ ಫ್ರೆಂಡ್ 6 ಪೀಸ್ ಬರುತ್ತಂತೆ, 150 ರೋಲ್ ಐಸ್ ಕ್ರೀಮು. ಇವೆಲ್ಲ 40, 30, 35 ಎಲ್ಲ ಇದೆ. ಆಮೇಲೆ ಐಸ್ ಕ್ರೀಮ್ ಕಾರ್ನ್ ಡಾಗ್ಸು ಇದೆ, ಅದು ಇದೆ. ಮತ್ತೆ ಈ ತರ ರೆಡ್ ಬೈ ಚಾಕ್ಲೇಟ್. ಇದು ಒಂದು ಬ್ಲೂಬೆರಿ ರೋಲ್ ಐಸ್ ಕ್ರೀಮ್. ನೋಡಿ ಫ್ರೆಂಡ್ಸ್, ಸ್ವಾತಿಯಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ಬಂದರೆ ನೋಡಿ ನಿಮಗೆ ಹಾಟ್ ಬರ್ಡ್ಸ್ ಈ ಥರ ಎಲ್ಲ ಆಹಾ ಕೆಫೆ
ನೋಡಿ ಒಳಗಡೆ ಇರೋದು ಚೆನ್ನಾಗಿದೆ. ಕರಾವಳಿ ಕಿಚನ್ ಈ ಥರ ಇದೆ. ಆಹಾ ಕೆಫೆ ನೋಡಿ, ಇದು ನೋಡು ಆಹಾ ಕೆಫೆ ಅದು, ಇದು ಚೆನ್ನಾಗಿದೆ ನೋಡು, ಆ ರೋಪಿಂದ ಮಾಡಿರೋದು. ಅದಕ್ಕೆ ಖಾರ ತೆಚ್ಚಿಚಿ ಹೆಬ್ರ ಖಾರ ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಮಾತಾಡು. ಸಂಡೆ ಇದೆ, ಹಾಟ್ ಚಾಕ್ಲೇಟ್ ಇಲ್ಲ ಟ್ರಿಪಲ್ ಇದು ತಗೋ, ಕ್ಲಾಸಿಕ್ ಡಿಬಿಸಿ ತಗೊಂಡ್ಬಿಡು. ಹಾಟ್ ಚಾಕ್ಲೇಟ್ ಫಜ್ಜು, ಅದು ಹಾಟ್ ಚಾಕ್ಲೇಟ್ ಫಜ್ಜು ಸಿಸ್ಲಿಂಗ್ ಇರುತ್ತೆ, ಅದ್ಮೇಲೆ ಸೇಮ್ ನೋಡಿ ಈ ಶಾಪ್ಗಳೆಲ್ಲ ಫ್ರೆಂಡ್ಸ್, ಇದು ಇದನ್ನಲ್ವಾ ಫುಡ್ ಕೋರ್ಟ್ ಅಂತ. ನೋಡಿ ಒಳಗಡೆ ಹೋದರೆ ಎಲ್ಲ ಥರ ಫುಡ್ ಸಿಗುತ್ತೆ, ಹೋಗಿ ಟೇಸ್ಟ್ ಮಾಡಿ ಒಂದ್ಸಲ ಬಂದು ಈ ಸ್ವಾದನೆಲ್ಲ ಮಾಡಿಬಿಟ್ಟು ನೋಡಿ ಎಲ್ಲ ಥರ ಫುಡ್ ಸಿಗುತ್ತೆ ಇಲ್ಲಿ, ವೆಜ್ ನಾನ್ ವೆಜ್ ಐಸ್ ಕ್ರೀಮ್. ಫ್ರೆಂಡ್ಸ್ ಹೇಗಿದೆ? ಏನಿದು ಏನು ಇದು ಇನ್ನೊಂದ್ಸಲ ಹೇಳು. ಕೊರಿಯನ್ ಕಾರ್ನ್ ಡಾಗ್, ಕೊರಿಯನ್ ಕಾರ್ನ್ ಡಾಗ್. ಅದರೊಂದಿಗೆ ಚೀಸ್ ಸ್ಟಿಕ್ ಇರುತ್ತಲ್ಲ ಅದು, ಮತ್ತೆ ಇದು ಬ್ಯಾಟರ್ ನೋಡಿ ಇಷ್ಟು ದಪ್ಪ ಮಾಡಿರ್ತಾರೆ. ಆದ್ಮೇಲೆ ಮಸಾಲ ಮತ್ತೆ ಸಾಸ್, ಪೆರಿ ಪೆರಿ ಮಸಾಲ ಅದು. ತುಂಬ ಚೆನ್ನಾಗಿದೆ ಅಲ್ಲ? ಇದೆಲ್ಲ ಇಂಥ ಮಕ್ಕಳಿಗೆ ಇಷ್ಟ ಆಗುತ್ತೆ. ತಿನ್ನಿ ಒನ್ ಟೈಮ್. ಚೆನ್ನಾಗಿದೆ, ಅಮ್ಮಂಗೂ ಇಷ್ಟ ಆಯ್ತಪ್ಪ. ನಾನೊಂದು ಸ್ವಲ್ಪ ತಿಂದೆ, ಚೆನ್ನಾಗಿದೆ. ಅದೇ ಹೊಟ್ಟೆ ತುಂಬಿದೆ ಅದಕ್ಕೆ. ಇವಾಗ ಅಂದರೆ ತುಂಬ ಚೆನ್ನಾಗಿದೆ. ಇದು ಮತ್ತೆ ರಾಮೆನ್ ಜೊತೆ ತಿಂತಾರೆ ಆ್ಯಕ್ಚುಲಿ.